ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ, ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಒಂದು ಪಾತ್ರೆಗೆ ಚಿಕನ್ನ ಕ್ಲೀನಾಗಿ ತೊಳೆದು ಬೇಯಿಸಲಿಕ್ಕೆ ಇಡಬೇಕು. ಅದ್ರ ಮೇಲ್ಗಡೆ ನಾವು ಸ್ವಲ್ಪ ರುಚಿ ಹಾಗೂ ಅರಿಶಿಣದ ಪುಡಿನ ಹಾಕೋಬೇಕು. ಅದು ಸ್ವಲ್ಪ ನೀರು ಸುಂಡೋ ತನಕ ಇಲ್ಲಿ ನಾವು ಮಸಾಲೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಹಾಗೂ ಈರುಳ್ಳಿ 2 ರಿಂದ 3, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದ ಕಾಯಿ ಹಾಗೂ ಈರುಳ್ಳಿ, ಹುರಿಗಡಲೆ 1 ಟೇಬಲ್ ಸ್ಪೂನು, 1 ಟೊಮೊಟೊ ಹಣ್ಣು. ಈಗ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಡಿಸ್ಕೊಳ್ಳೋಣ. ಚಕ್ಕೆ ಲವಂಗ ಇಟ್ಟಿರ್ತೀನಲ್ಲ ಅದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದನ್ನೇ ಅಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಂಡು ಹುರಿಗಡಲೆ ಹಾಗೂ ಟೊಮೊಟೊ, ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಿ ಅಲ್ವಾ, ಇದು ಚೆನ್ನಾಗಿ ರುಬ್ಕೋಬೇಕು. ಆನಂತರ ಕಾದಿದೆ, ನೋಡ್ತಿದ್ದೀರಲ್ಲ, ನೀರು ಸ್ವಲ್ಪ ಸುಂಡ್ಲಿಕ್ಕೆ ಇಟ್ಟಿದ್ದೆ. ಈಗ ಸುಂಡಿದೆ, ಅದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಡಬೇಕು. ನಾನು ಅದೇ ಪಾತ್ರೆಗೆ ಮಾಡ್ಕೋತಿದ್ದೀನಿ, ಅದಕ್ಕೇ ಹಂಗೆ ಕಾಣ್ತಿದೆ. ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕೋಬೇಕು. ಅದು ಸ್ವಲ್ಪ ಕೆಂಪುಗೆ ಬಾಡಿಸೋ ತನಕ ಬಾಡಿಸಿ, ಆ ನಂತರ ಹುರಿದಿಟ್ಟಿರ್ತಕ್ಕಂಥ ಚಿಕನ್ನನ್ನು ನಾವು ಹಾಕೋಬೇಕು. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಆಡಿಸಿರ್ತಕ್ಕಂಥ ಮಸಾಲೆನ ನಾವು ಹಾಕೋಬೇಕು. ಅದರಲ್ಲೂ ಕೂಡ ಅದು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಆ ನಂತರ ನಾನು 2 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಇಟ್ಟಿದ್ದೆ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆಲೆ ರೋಸ್ಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಯಾವ ರೀತಿ ಆಗ್ತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ. ಆ ನಂತರ ಆಡಿಸಿರ್ತಕ್ಕಂಥ ಕಾಯಿ, ಟೊಮೊಟೊ ಇದನ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ನಂತರ ಸ್ವಲ್ಪ ಬೇಯಿಸಾದ್ಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಸಾಂಬಾರು ಯಾವ ತಿಕ್ನೆಸ್ಸಲ್ಲಿ ಇರಬೇಕು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ನೋಡ್ತಿದ್ದೀರಲ್ವಾ, ನಾನೀಗ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ, ಕುದೀತಿದೆ. ಈಗ ಕುದಿಯೋದಕ್ಕೆ ನಾವು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ನಾವು ಸ್ವಲ್ಪ ಆಲ್ರೆಡಿ ಚಿಕನ್ನಿಗೆ ಹಾಕಿರ್ತೀವಿ, ಅದರಿಂದಾಗಿ ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿದ್ರಿ ಅಲ್ವಾ, ಹಾಕ್ಕೊಂಡು ಇಲ್ಲಿಗೆ ಸಾಂಬಾರು ಆಯಿತು. ನೀವು ಒಂದ್ಸಲ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೂ ಕಮೆಂಟ್ ಮೂಲಕ ತಿಳಿಸಿ.